ಸೋನಿಯಾ ಗಾಂಧಿ ಅವರು ಭೇಟಿಯಾದಾಗ. ಓಕೆ, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ಫಾಸ್ಟ್ ಆದ ಕೂಡಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೆ. ದೆಹಲಿಗೆ ಹೊರಡುವ ಸಾಧ್ಯತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಧ್ಯತೆ ಎಲ್ಲ ಹೋಗ್ತಾರೆ ಅಂತ. ಸಿಎಂ ಭೇಟಿ ಬಳಿಕ ಡಿಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಡಿಕೆ ಶಿವಕುಮಾರ್ ಇವತ್ತೇ ದೆಹಲಿಗೆ ಹೋಗೋ ಸಾಧ್ಯತೆಗಳು ದಟ್ಟವಾಗಿದೆ. ನಾಳೆ ಬುಲಾ ಬರೋ ತನಕ ಕಾಯಲ್ಲ, ಇವತ್ತೇ ಹೋಗುವ ಸಾಧ್ಯತೆ. ನಿನ್ನೆ ತೆರಳಬೇಕಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೂಚನೆ ಕೊಡ್ತು, ಇಲ್ಲ ಕೂತು ಮಾತಾಡ್ಕೊಂಡೆ ಬಗೆಹರಿಸ್ಕೊಂಡು ಬನ್ನಿ ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೂಚನೆ ಕೊಟ್ಟಿತ್ತು ಹೈಕಮಾಂಡ್. ಹಂಗಾಗಿ ದೆಹಲಿ ಪ್ರವಾಸ ಕ್ಯಾನ್ಸಲ್ ಮಾಡಿದ್ರು. ನಿನ್ನೆಯೇ ದೆಹಲಿ ಪ್ರವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಬೇಕಾಗಿತ್ತು. ಟಿಕೆಟ್ ಬುಕ್ ಆಗಿತ್ತು, ನಂತರ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಕಾರಣ ಹೈಕಮಾಂಡ್ ನಿಂದಲೇ ಸೂಚನೆ ಬಂತು ಅನ್ನೋ ಕಾರಣಕ್ಕೆ ಬ್ರೇಕ್ಫಾಸ್ಟ್ ಸಭೆ ಹಿನ್ನೆಲೆ ನಿನ್ನೆ ಕ್ಯಾನ್ಸಲ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋದನ್ನ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರಲ್ಲ ಆ ನಿರ್ಧಾರವನ್ನ ಹೊತ್ತು ದೆಹಲಿ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಡಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಳ್ಳದೆ ಒಂದು ಜಾಣ ನಡೆಯನ್ನ ಈ ವಿಚಾರದಲ್ಲಿ ಅನುಸರಿಸಿದೆ ಅನ್ನೋದು ಬಹಳ ಸ್ಪಷ್ಟ. ಕಾರಣ ನೀವೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಬನ್ನಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಹಿರಿಯ ಪ್ರತಿನಿಧಿ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಕಾವೇರಿ ನಿವಾಸದ ಮುಂಭಾಗದಲ್ಲೇ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಕ್ಕೆ. ಮಾರುತಿ, ಹೈಕಮಾಂಡ್ ಒಂದು ಜಾಣ ನಡೆಯನ್ನ ಅನುಸರಿಸ್ತು ಅಂತ ಅನ್ಸಲ್ವಾ ಈ ವಿಚಾರದಲ್ಲಿ? ತಾನು ಇಕ್ಕಟ್ಟಿಗೆ ಸಿಲುಕಾಕಿಕೊಳ್ಳದೆ ನೀವೇ ಕೂತ್ಕೊಂಡು ಮಾತಾಡಿ ನೀವೇ ಬಗೆಹರಿಸ್ಕೊಂಡು ಬಂದ್ಬಿಡಿ ಅನ್ನೋ ರೀತಿಯಲ್ಲಿ ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ ಇದನ್ನ?